ಶುಭೋದಯ. ಇವತ್ತಿನ ನುಡಿಮುತ್ತು ಏನಪ್ಪ ಅಂದರೆ, ನಮ್ಮ ಹಿರಿಯರು ಯಾವಾಗಲೂ ಹೇಳೋರು, ತಮಾಷೆಗೂ ಸಹ ನಿನ್ನ ಬಗ್ಗೆ ನೀನು ಯಾವುದೇ ರೀತಿಯಾದಂತಹ ನಕಾರಾತ್ಮಕವಾಗಿ ಮಾತಾಡಬೇಡ ಅಂತ. ಯಾಕಪ್ಪ ಈ ರೀತಿ ಹೇಳ್ತಾ ಇದ್ರು ಅಂದರೆ, ನಮ್ಮ ದೇಹಕ್ಕೆ ಗೊತ್ತಾಗೋದಿಲ್ಲ ನಾನು ತಮಾಷೆ ಮಾಡ್ತಾ ಇದ್ದೀನಾ ಅಥವಾ ನಿಜಕ್ಕೂ ಹೇಳ್ತಾ ಇದ್ದೀನಾ ಅಂತ. ಅದಕ್ಕೋಸ್ಕರನೇ ಇಲ್ಲಿ ಪದಗಳ ಶಕ್ತಿ ಅಂತ ಹೇಳ್ತಾರೆ. ಪ್ರತಿನಿತ್ಯ ನಾನು ಹೇಳ್ತಿದ್ದ ಹಾಗೆ ನಾನು ಬೆಸ್ಟ್ ಅಂತ ಹೇಳ್ಕೊಳ್ಳೋದ್ರಿಂದ, ಅಂದರೆ ನಾನು ಇವತ್ತು ಎಲ್ಲ ಕೆಲಸವನ್ನು ಸಾಧಿಸ್ತೀನಿ, ಈ ರೀತಿ ನಾವು ಒಳ್ಳೆಯ ರೀತಿ ಮಾತನಾಡೋದ್ರಿಂದ ನಮ್ಮ ದೇಹ ಏನಿದೆ ಅದನ್ನೇ ಸ್ವೀಕಾರ ಮಾಡುತ್ತೆ, ಅದೇ ರೀತಿಯ ಹಾಗೆ ನಡೆದುಕೊಳ್ಳುತ್ತೆ. ಹಾಗಾಗಿ ಎಂದೂ ಸಹ ನಾವು ತಮಾಷೆಗೂ ಸಹ ನಮ್ಮ ಬಗ್ಗೆ ನಾವು ನೆಗೆಟಿವ್ ಆಗಿ, ಅಂದರೆ ನಕಾರಾತ್ಮಕವಾಗಿ ಮಾತನಾಡಬಾರ್ದು. ಅಷ್ಟೇ ಅಲ್ಲ, ಎಲ್ಲಿಯವರೆಗೆ ನಾವು ಮಾತನಾಡುವ ಶೈಲಿ ಬದಲಾಗೋದಿಲ್ವೋ ಅಲ್ಲಿಯವರೆಗೆ ನಮ್ಮ ಜೀವನ ಶೈಲಿ ಸಹ ಬದಲಾಗೋದಿಲ್ಲ ಅಂತ ಹೇಳ್ತಾರೆ. ನೋಡೋಣ, ನಾವು ಇಷ್ಟು ದಿನ ಎಷ್ಟೊಂದು ನೋವು ಎಲ್ಲವನ್ನ ಅನುಭವಿಸ್ಬಿಟ್ಟಿದ್ದೀವಲ್ವ. ಒಂದು ಚಿಕ್ಕ ಪ್ರಯತ್ನ ಅನ್ನುವ ಹಾಗೆ ನಾವು ನಮ್ಮ ಬಗ್ಗೆ ಮಾತನಾಡುವ ಶೈಲಿಯನ್ನು ಬದಲಾಯಿಸುತ್ತಾ ಪ್ರತಿದಿನ ಹೇಳೋಣ ನಾನು ಬೆಸ್ಟ್ ಅಂತ. ಯಾಕೆ ಅಂದರೆ ನನ್ನನ್ನು ಸೃಷ್ಟಿ ಮಾಡಿರೋದು ಭಗವಂತ. ನನ್ನ ಕೃಷ್ಣ ಎಂದೂ ಸಹ ತಪ್ಪು ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಅವನಿಗೆ ಸಂಪೂರ್ಣವಾಗಿ ಶರಣಾಗ್ತಾ, ಭಗವಂತ ನಾನೂ ಸಹ ನಿನ್ನ ಸೃಷ್ಟಿಯೇ ಅಂತ ಅವನಿಗೆ ಶರಣಾಗೋಣ. ನಮ್ಮ ಬಗ್ಗೆ ನಾವು ಒಳ್ಳೆಯದನ್ನೇ ಮಾತನಾಡೋಣ. ಅಕ್ಷರ ಅಂದರೆ ಎಂದೂ ಸಹ ನಶಿಸದೇ ಇರುವವನು ಅಂತ ಅರ್ಥ. ಹಾಗಾಗಿ ನನ್ನ ದೇಹದಲ್ಲಿರುವ ಭಗವಂತ ನನ್ನ ಕೈಯಲ್ಲಿ ಒಳ್ಳೆಯ ಕೆಲಸವನ್ನೇ ಮಾಡಿಸ್ಲಿ ಅಂತ ಬೇಡ್ತಾ ಅವನಿಗೆ ಶರಣಾಗೋಣ. ಒಮ್ಮೆ ಯೋಚನೆ ಮಾಡಿ. ಥ್ಯಾಂಕ್ ಯು.